ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ನೋಡಿ, ಮಜಾ ಮಾಡ್ತಾ ಇರೋ ಹುಡುಗರುಗಳೆಲ್ಲ ಈ ಒಂದು ಒಳ್ಳೆ ಫಾರೆಸ್ಟ್ ಫಾಗು, ಅದರ ಜೊತೆಗೆ ಮಸ್ತಾಗಿ ಟೀ ಕುಡ್ಕೊಂಡು ಎಂಜಾಯ್ ಮಾಡ್ತಾವ್ರೆ ಅಂದ್ಕೊಳ್ಳಿ. ಬೇಡಿ 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 ಬೇಡಿ. ಇಲ್ಲಿ ಚೆಕ್ ಪೋಸ್ಟ್ ಉಂಟು, ಅದರಿಂದ ಗಾಡಿಗಳು ಒಳಗಡೆ ಬರ್ತಾ ಇದೆ. ಸೊ ಹಂಗಾಗಿ ಅಲ್ಲಿ ಬ್ಯಾರಿಕೇಡ್ ಹಾಕ್ಬಿಟ್ಟು ಸ್ಟಾಪ್ ಮಾಡಿದ್ದಾರೆ. ನೋಡಿ, ಇದೇ ಥರ ಬ್ಯಾರಿಕೇಡ್ ಹಾಕಿದ್ದಾರೆ. ಇದು ಬಂದು ಎಲ್ಲ ತಮಿಳ್ನಾಡು ಚೆಕ್ ಪೋಸ್ಟ್ಗಳಿದೆಲ್ಲ. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಕರ್ನಾಟಕ ಎಂಟ್ರಿ ಸಿಗುತ್ತೆ ನಮಗೆ. ವಾವ್, ಏನು ಗುರು ಇದು ಮಿಸ್ಟು! ಓ ಮೈ ಗಾಡ್, ಓ ಮೈ ಗಾಡ್, ಸಖತ್ ಕ್ರೇಜಿ ಆಗಿದೆ ಮಿಸ್ಟು. ಓಹೋ, ಈ ಥರದ್ದೆಲ್ಲ ಒಂದು ಕ್ಲೈಮೇಟ್ ನೋಡ್ತೀನಿ ಅಂತ ಅಂದ್ಕೊಂಡೇ ಇದ್ದಿದ್ದಿಲ್ಲ ನಾನು. ಬ್ಯೂಟಿ ಬ್ಯೂಟಿ ಬ್ಯೂಟಿ, ಸಖತ್ ಕ್ರೇಜಿ, ಅದ್ಭುತ, ಅತಿ ಅದ್ಭುತ. ಈ ಒಂದು ಮಿಸ್ಟಲ್ಲಿ ಅದ್ಭುತ ಆಗಿರ್ತಕ್ಕಂಥ ಬೆಳ್ಳಂಬೆಳಗ್ಗೆ ನನ್ನ ರೈಡು. ಹೋಗ್ತಾ ಇದ್ದಂಗೆ ಮಿಸ್ಟ್ ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಅಂದ್ಕೊಳ್ಳಿ. ಆ ಮಿಸ್ಟ್ ಜೊತೆಗೆ ಸೋರಿಗಿರೋ ಚಳಿಗುರು, ಅಪ್ಪ ತಡಿಯೋಕ್ಕೆ ಆಯ್ತಿಲ್ಲ ಚಳಿ, ಆ ಲೆವೆಲಲ್ಲಿ ಉಂಟು ಅಂದ್ಕೊಳ್ಳಿ. ಸಿಕ್ಕಾಪಟ್ಟೆ ಶೈಕಾಗಿರ್ತಕ್ಕಂಥ ಚಳಿ ಐತೆ. ಇನ್ನೇನು ಸ್ವಲ್ಪ ಮುಂದೆ ಹೋದರೆ ನಮ್ಮ ಹೆಮ್ಮೆಯ ಕರ್ನಾಟಕದ ಎಂಟ್ರಿ ಬರುತ್ತೆ ಅಂದ್ಕೊಳ್ಳಿ. ಈ ಮಿಸ್ಟಲ್ಲಿ ಬರ್ತಾ ಇರೋ ಗಾಡಿಗಳು ಹೆಂಗೆ ಕಾಣಿಸ್ತಾ ಉಂಟು ಗೊತ್ತಾ? ಒಂಥರ ಅದ್ದೂರಿಯಾಗಿ ಕಾಣಿಸ್ತಾ ಉಂಟು. ಅಯ್ಯಯ್ಯಪ್ಪೋ, ಎಗರಿಸ್ತಾ ಇದ್ರು. ಎಷ್ಟು ಮಿಸ್ಟ್ ಇದೆ ಅಂದರೆ ನಾನು ವೈಸರ್ ಎಲ್ಲ ಬ್ಲಾಕ್ ಆಗ್ತಾ ಉಂಟು. ಬಟ್ ಆ್ಯಂಟಿಫ್ ಆಗಿರೋದ್ರಿಂದ ಮತ್ತು ಸೆಕೆಂಡ್ಸಲ್ಲಿ ಕ್ಲಿಯರ್ ಆಗ್ತಾ ಉಂಟು ಆಟೋಮೆಟಿಕ್ಕಾಗಿ. ಅದ್ದೂರಿಯಾಗಿರ್ತಕ್ಕಂಥ ಮಿಸ್ಟ್ ಅಂದ್ಕೊಳ್ಳಿ. ಬ್ಯೂಟಿಫುಲ್ ಮಿಸ್ಟಿ ಮಾರ್ನಿಂಗ್. ಆ ಒಂದು ಮಿಸ್ಟಿ ಮಾರ್ನಿಂಗಲ್ಲಿ ನನ್ನ ಅದ್ದೂರಿ ಆಗಿರ್ತಕ್ಕಂಥ ರೈಡ್ ಅಂದ್ಕೊಳ್ಳಿ. ಇನ್ನೇನು ಬೇಕು ಗುರು, ಬೆಳ್ಳಂಬೆಳಗ್ಗೆ ಸೈಕಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸು. ಆದರೆ ನಿಮ್ಮ ನಿದ್ದೆನ ಕಾಂಪ್ರಮೈಸ್ ಮಾಡಬೇಕಾಗುತ್ತೆ ಅಂದ್ಕೊಳ್ಳಿ ಈ ಒಂದು ಎಲ್ಲ ಎಕ್ಸ್ಪೀರಿಯನ್ಸ್ನ ಮಾಡಬೇಕು ಅಂದರೆ. ಯಾಕಂದರೆ ನಾನು ಕೊಯಮತ್ತೂರಿಂದ ಹೊರಟಿದ್ದು ಎಷ್ಟು ಗಂಟೆ ಗೊತ್ತಾ? ಆಲ್ಮೋಸ್ಟ್ 4 ಗಂಟೆಗೆ ಹೊರಟಿದ್ದು ಅಂದ್ಕೊಳ್ಳಿ. ಇನ್ನೂ ನಿದ್ದೆ ಫುಲ್ ಆಗಿದ್ದಿಲ್ಲ, ಬಟ್ ಸ್ಟಿಲ್ ಈ ಒಂದು ಎಕ್ಸ್ಪೀರಿಯನ್ಸ್ನ ನಿಮಗೆ ತೋರಿಸ್ಬೇಕಾಗಿತ್ತಲ್ವ. ಸೊ ಹಾಗಾಗಿನೇ ಬೇಗನೆ ಹೊರಟೆ ನಾನು. 4 ಗಂಟೆಗೆ ಹೊರಟಿದ್ದಕ್ಕೆ ಕರೆಕ್ಟಾಗಿ ನಾನು ಇಲ್ಲಿ ಎಷ್ಟು ಗಂಟೆಗೆ ಅಂದರೆ 5:30 ಬಂದು ರೀಚ್ ಆಗಿದ್ದು ದಿಂಬಮ್ಗೆ. ನವಿಲು ತುಂಬ ಬೈಕರ್ಸ್ ನೋಡ್ತಾ ಇದ್ದೀನಿ ನಾನಂತೂ, ಅಪೋಸಿಟಿಂದ ಬರ್ತಾ ಇರೋರು. ಗ್ಲೌಸ್ ಹಾಕಿದರೂ ಕೂಡ ಕೈ ಎಲ್ಲ ಕೋಲ್ಡ್ಗೆ ಒಂಥರ ಫ್ರೀಸ್ ಆದಂಗೆ ಆಗ್ತಾಯಿದೆ ಅಂದ್ಕೊಳ್ಳಿ. ಆ ಲೆವೆಲ್ ಕೋಲ್ಡ್ ಉಂಟು, ಸೀರಿಯಸ್ ಆಗಿ ಸೈಕ್ ಆಗ್ತಾಯಿದೆ. ಇಷ್ಟು ದಿವಸ ಕೊಯಮತ್ತೂರಲ್ಲಿ ಚಳಿ ಅನ್ನೋದೇ ನೋಡಿಲ್ಲ ಗುರು. ಬೆಳಿಗ್ಗೆ ಸ್ವಲ್ಪ ಫಾಗ್ ಇರೋದು, ಅದನ್ನು ಬಿಟ್ಟರೆ ಚಳಿ ಅನ್ನೋ ಮಾತೇ ಇರಲ್ಲ ಅಲ್ಲಿ. ಯಾವಾಗಲೂ ಒಂಥರ ಬಿಸಿಯಾಗಿರುತ್ತೆ ವಾತಾವರಣ. ಬಟ್ ನಮ್ಮ ಮೈಸೂರಿಗೆ ಹೋಗ್ಬೇಕಾದ್ರೇ ಗುರು ಏನಂತೀರ ವೆದರ್ ಇದು, ಹಿಂಗೆ ಸೂಪರ್ ಅಲ್ವಾ? ಒಂಥರ ಸೈಕ ಖುಷಿ ಕೊಡುತ್ತೆ ಇದೆಲ್ಲ. ಏನಪ್ಪ ಅಂದರೆ ನಾವು ಇನ್ನೂ ತಮಿಳ್ನಾಡು ಫಾರೆಸ್ಟಲ್ಲೇ ಇರೋದು, ಇನ್ನೂ ಕರ್ನಾಟಕ ಎಂಟ್ರಿ ಆಗಿಲ್ಲ. ನಾನು ಆವಾಗಲೂ ಹೇಳ್ದಂಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ನಮಗೆ ಕರ್ನಾಟಕ ಎಂಟ್ರಿ ಬರುತ್ತೆ. ಅಲ್ಲಿ ಅಂದರೆ ಒಂದು ತಮಿಳ್ನಾಡು ಎಕ್ಸಿಟ್ ಚೆಕ್ ಪೋಸ್ಟ್ ಬರುತ್ತೆ. ಅದಾದ ಮೇಲೆ ನಮಗೆ ಕರ್ನಾಟಕ ಎಂಟ್ರಿ ಚೆಕ್ ಪೋಸ್ಟ್ ಸಿಗುತ್ತೆ ಅಂದ್ಕೊಳ್ಳಿ. ನೋಡಿ, ನಾನು ಹೇಳಿದೆ ಗೊತ್ತಾ, ಇದೇ ಒಂದು ತಮಿಳುನಾಡಿನ ಎಕ್ಸಿಟ್ ಪಾಯಿಂಟ್ ಆಗಿರುತ್ತೆ. ಅಂದರೆ ನೀವು ತಮಿಳುನಾಡಿನ ಮೈಸೂರು ಕಡೆ ಹೊರಟಿದ್ರೆ ನಿಮ್ಗೆ ಇದು ಎಕ್ಸಿಟ್ ಪಾಯಿಂಟ್ ಆಗಿರುತ್ತೆ. ಅದೇ ಮೈಸೂರಿಂದ ಈ ಕಡೆಗೆ ಬರ್ತಾ ಇದ್ದರೆ ನಿಮಗೆ ಎಂಟ್ರಿ ಪಾಯಿಂಟ್ ಆಗಿರುತ್ತೆ.
ಸೊ ಎಂಟ್ರಿ ಎಕ್ಸಿಟ್, ಇದು ನಮಗೆ ಎಕ್ಸಿಟ್ ಪಾಯಿಂಟು. ಆ ಕಡೆಯಿಂದ ಬರ್ತಾ ಇರೋರಿಗೆ ಅದು ಎಂಟ್ರಿ ಪಾಯಿಂಟ್ ಅಂದ್ಕೊಳ್ಳಿ. ಅವ್ರು ಅಲ್ಲಿಂದ ಎಷ್ಟೇ ಸ್ಪೀಡ್ ಬಂದರೂ ಕೂಡ ಇಲ್ಲಿ ಬಂದುಬಿಟ್ಟು ಲಾಕ್ ಆಗಿಬಿಡ್ತಾರೆ. ಇಲ್ಲಿ ಎಂಟ್ರಿ ಫೀ ಇರುತ್ತೆ ಲಾರಿಗಳಿಗೆಲ್ಲ. ಸೊ ಹಂಗಾಗಿ ಎಂಟ್ರಿ ಫೀನ ಪೇ ಮಾಡಿಬಿಟ್ಟು ಹೋಗಬೇಕು. ಇನ್ನೂ ಒಂದು ಕಡೆ ಎಲ್ಲೋ ಬರೀ ರಿಸಿಪ್ಟ್ ಕೊಡ್ತಾರೆ, ಎಂಟ್ರಿ ಫೀ ಏನಿರಲ್ಲ. ನಿಮ್ಮ ಗಾಡಿ ಒಳಗಡೆ ಹೋಗ್ತಿದೆ ಅಂದ್ಬಿಟ್ಟು ಗಾಡಿ ನಂಬರ್ನ ಹಾಕ್ಬಿಟ್ಟು ಕೊಡ್ತಾರೆ ಅಷ್ಟೇ. ಅದಕ್ಕೆ ನೀವು ಪೇ ಮಾಡಬೇಕಾಗಿರಲ್ಲ. ಜಸ್ಟ್ ಫಾರ್ ರೆಫರೆನ್ಸ್ ಅಂದರೆ ಎಂಟ್ರಿಗೆ ಇಟ್ಕೊಂಡಿರ್ತಾರೆ ಅಂದ್ಕೊಳ್ಳಿ ಅವರು. ಇಲ್ಲಿಂದ ನಮಗೆ ರೋಡ್ ಹೆಂಗಿದೆ ಅಂದರೆ ಫುಲ್ಲು ಸ್ಟ್ರೇಟಾಗಿ ಕಾಣಿಸ್ತಾ ಇರುತ್ತೆ ಗುರು. ಒಂದೇ ಒಂದು ರೋಡ್ ಅಂದ್ಕೊಳ್ಳಿ, ಬ್ಯೂಟಿಫುಲ್ ಆಗಿರುತ್ತೆ ನೋಡೋದಕ್ಕೆ. ನೋಡಿ ಹೆಂಗೆ ಕಾಣಿಸ್ತಾ ಉಂಟು, ಫುಲ್ಲು ಟ್ರಾಫಿಕ್ ಬೇರೆ ಉಂಟಲ್ವಾ, ಹಂಗಾಗಿ ಅದ್ದೂರಿಯಾಗಿ ಕಾಣಿಸ್ತಾ ಉಂಟು ರೋಡು. ನೋಡಿ ಆ ಕಡೆಯಿಂದ ನಾನೊಬ್ಬನೇ ಬರ್ತಾ ಇರೋದು, ನನ್ನ ಹಿಂದೆನೂ ಯಾವ ಗಾಡಿ ಕಾಣಿಸ್ತಾ ಇಲ್ಲ, ಬರೀ ಮುಂದೆ ಗಾಡಿಗಳು ಮಾತ್ರ ಬರ್ತಾ ಉಂಟು ಅಂದ್ಕೊಳ್ಳಿ. ಒನ್ ಮ್ಯಾನ್ ಆರ್ಮಿ ಥರ ನಾನು ಒಬ್ಬನೇ ನುಗ್ತಾ ಇದ್ದೀನಿ ಆವಾಗಿಂದ. ಎಷ್ಟು ಖಾಲಿಯಾಗಿದೆ ರೋಡ್ ನೋಡಿ, ಹಂಗಾಗಿನೇ ಜಾಲಿಯಾಗಿ ರೈಡ್ ಮಾಡ್ಕೊಂಡು ಹೋಗ್ಬೋದು ನೀವು. ನೋಡಿ ಅಣ್ಣ ಹೆಂಗೆ ನುಗ್ಗಿಸ್ತಾರೆ ಅಲ್ಲಿ. ಅಪೋಸಿಟ್ ಗಾಡಿ ಇಲ್ಲ ಅನ್ನೋ ಕಾನ್ಫಿಡೆನ್ಸಲ್ಲಿ ಸುಮ್ಮನೆ ಹೋಯ್ತಾನೆ ಅವರ, ಸುಮ್ಮನೆ ನುಗ್ತಾರೆ ಗುರು. ಗಾಡಿಗಳನ್ನೇ ನೋಡ್ತಿಲ್ಲ ಅಂದ್ಕೊಳ್ಳಿ. ಅದು ಓವರ್ಟೇಕ್ ಮಾಡೋ ಬರದಲ್ಲಿ ಮುಂದೆ ಬರ್ತಿರೋ ಗಾಡಿಗಳನ್ನೇ ಅಬ್ಸರ್ವ್ ಮಾಡ್ತಿಲ್ಲ. ನೋಡಿ ಟ್ರಾಫಿಕ್ ಹೆಂಗುಂಟು ಅಪೋಸಿಟಿಂದ, ಯಾಕಂದರೆ ಇವಾಗ ಅಲ್ಲಿ ಎಂಟ್ರಿ ಬಿಟ್ಬಿಟ್ಟಿದ್ದಾರೆ ಅವ್ರಿಗೆ. ಹಂಗಾಗಿ ಇನ್ನೂ ಬರ್ತಾನೇ ಇದ್ದಾರೆ ಫುಲ್ಲು, ಒಂದರಿಂದ ಒಂದು ಗಾಡಿಗಳು ಕಂಟಿನ್ಯೂಸ್ ಆಗಿ ಬರ್ತಾ ಉಂಟು. ಇಲ್ಲೆಲ್ಲ ಯಾವುದೇ ಥರದ ಪ್ರಾಣಿಗಳು ಕಾಣಿಸ್ತಾ ಇಲ್ಲ ಇವತ್ತು. ಅಟ್ಲೀಸ್ಟ್ ಜಿಂಕೆನಾದರೂ ಕಾಣಿಸೋದು, ಇವತ್ತು ಅದು ಕಾಣಿಸ್ತಾ ಇಲ್ಲ ಅಂದ್ಕೊಳ್ಳಿ. ನೋಡಿ ಇಲ್ಲಿ ಕೂಡ ನಮ್ಮ ಕರ್ನಾಟಕದಿಂದ ಎಂಟ್ರಿ ಆಗಿರುತ್ತೆ ಇದು ಅಂದ್ಕೊಳ್ಳಿ. ಕರ್ನಾಟಕದಿಂದ ಬರೋ ಗಾಡಿಗಳೆಲ್ಲ ಇಲ್ಲಿ ಎಂಟ್ರಿ ಆಗಿಬಿಟ್ಟು ಒಳಗಡೆಗೆ ಹೋಗ್ತವೆ. ಸೊ ವೆಲ್ಕಮ್ ಟು ಕರ್ನಾಟಕ ಸ್ನೇಹಿತರೆ. ಕೊನೆಗೂ ಕರ್ನಾಟಕಕ್ಕೆ ಬಂದ್ಬಿಟ್ವಿ ನಾವು. ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ. ಇಲ್ಲೆಲ್ಲ ನೋಡಿ ಹೆಂಗೆ ಬರ್ತಿರುತ್ತೆ ಗಾಡಿಗಳಂದರೆ ಫುಲ್ಲು ಟ್ರಾಫಿಕ್ ಇರುತ್ತೆ ಅಂದ್ಕೊಳ್ಳಿ. ಅಲ್ಲೆಲ್ಲ ಕೆಳಗಡೆಗೆ ಅಲ್ಲಿಂದ ಒಳಗಡೆ ಬರುತ್ತಲ್ಲ, ಅಲ್ಲಿ ಎಂಟ್ರಿ ಫೀ ಇದೆ. ಆ ಎಂಟ್ರಿ ಫೀನ ಪೇ ಮಾಡಿಬಿಟ್ಟು ಹೋಗ್ಬೇಕಾಗಿರುತ್ತೆ ಗಾಡಿಗಳೆಲ್ಲ. ನೋಡಿ ಎಷ್ಟೊಂದು ಟ್ರಾಫಿಕ್ ಉಂಟು ಇಲ್ಲಿ. ಕಾರಲ್ಲಿ ಬಂದರೆ ಇಲ್ಲೇ ತಗೊಳಕ್ಕೊಳ್ಳೋದು ಅಂದ್ಕೊಳ್ಳಿ. ಇಲ್ಲಿಂದನೇ ನಿಮಗೆ ಡಿಲೇ ಆಗಿಬಿಡುತ್ತೆ ಮುಂದೆ ಹೋಗೋಕ್ಕೆ. ಅದರಲ್ಲಿ ಬೇರೆ ಹೆಂಗೆ ಬೇಕಂಗೆ ನುಗ್ಗಿಸ್ತಾ ಇರ್ತಾರೆ ಗಾಡಿನ. ಮುಂದೆ ಅಲ್ಲೊಂದು ಲಾರಿ ಬರ್ತೈತೆ, ಹೆಂಗೆ ಬರ್ತವ್ರೆ ಅಂದರೆ ಈ ಕಡೆ ಮುಂದೆ ಇವ್ರಿಗೂ ಹೋಗೋಕ್ಕೂ ಜಾಗ ಇಲ್ಲ, ಅವ್ರಿಗೂ ಜಾಗ ಇಲ್ಲ, ಅಂಥದ್ರಲ್ಲಿ ನುಗ್ಗಿಸ್ತವ್ರೆ ಅವರು. ನೋಡಿ ಹೆಂಗೆ ನುಗ್ಗಿಸ್ತವ್ರೆ ಅಂದರೆ ಕಾರ್ ತುಂಬ ಕಷ್ಟ ಗುರು ಇಲ್ಲಿ. ಇಲ್ಲೆಲ್ಲಿ ಜಾಗ ಐತಂತ ಹೋಗ್ತವ್ರ, ಸುಮ್ಮನೆ ಒಂದು ಕಡೆ ನಿಂತ್ಕೊಂಡು ಹೋಗೋಕ್ಕಾಗಲ್ಲ ಇವರಿಗೆ. ಅಲ್ಲೋಗ್ಬಿಟ್ಟು ಅಪೋಸಿಟ್ ಇರೋರಿಗೂ ತೊಂದರೆ ಕೊಡ್ತಾರೆ ಅಂದ್ಕೊಳ್ಳಿ. ಅಪೋಸಿಟ್ ಬರೋರಿಗೂ ಕೂಡ ಈ ಥರ ಹಿಂಸೆ ಕೊಟ್ಟರೆ ಪಾಪ ಅವ್ರು ಹೆಂಗೆ ಬರ್ತಾರೆ ಹೇಳಿ. ವೇಟ್ ಮಾಡ್ಕೊಂಡು ಕ್ಯೂವಲ್ಲಿ ಹೋದರೆ ಆಯಿತು, ಅದನ್ನು ಬಿಟ್ಬಿಟ್ಟು ಸುಮ್ಮನೆ ನುಗ್ತಾರೆ. ಟೂ ವೀಲರ್ ಆದರೆ ಮಾತು ಬೇರೆ, ಅದನ್ನು ಬಿಟ್ಬಿಟ್ಟು ಲಾರಿ ಕಾರ್ಗಳಂತೂ ಅಯ್ಯೋ ಹೆವಿ ಹಿಂಸೆ. ಸ್ವಲ್ಪ ಜಾಗ ಸಿಕ್ಕರೆ ಸಾಕು ನುಗ್ಗೋಕ್ಕೆ ಟ್ರೈ ಮಾಡ್ತಾರೆ. ನೀವು ಅಲ್ಲಿಂದ ಎಷ್ಟೇ ಸ್ಪೀಡಾಗಿ ಬಂದರೂ ಕೂಡ ಇಲ್ಲಿ ಬಂದು ನೋಡಿ ಹೆಂಗೆ ಬರ್ತಾರೆ. ಕಾಮನ್ ಸೆನ್ಸೇ ಇಲ್ಲ ಗುರು ಇವ್ರಿಗೆಲ್ಲ. ಇಲ್ಲಿ ನೋಡಿ ಲಾರಿ ನುಗ್ಗಿಸ್ಕೊಂಡ್ಬರ್ತವನೆ. ಕಾರ್ ಅಂದರೆ ಮಾತು ಬೇರೆ, ಇವನು ಅಣ್ಣ ಲಾರಿನೇ ನುಗ್ಗಿಸ್ತವನೆ. ಅಲ್ಲಿ ಎಲ್ಲಿ ಹೋಗ್ತಿರ್ಬೇಕು ಇವನು ನುಗ್ಗಿಸ್ಕೊಂಡು.
ಏನಕ್ಕೆ ಮುಗಿಸ್ಕೊಂಡು ಹೋಗ್ಬೇಕು, ಏನಕ್ಕೆ ರಿವರ್ಸ್ ತೊಗೊಂಡು ಒದ್ದಾಡಬೇಕು. ಒಳ್ಳೆ ಕತೆ ಗುರು ಇವ್ರದೆಲ್ಲ. ಇವಾಗ ಎಲ್ಲಿದ್ದೀವಪ್ಪ ಎಕ್ಸಾಕ್ಟಾಗಿ ಅಂದರೆ ಪುಣಜನೂರಲ್ಲಿರೋದು. ಇಲ್ಲಿಂದ ಸೀದಾ ಮೈಸೂರಿಗೆ, ಮುಂದೆ ಎಲ್ಲಾದರೂ ಟೀ ಕುಡಿಯುವ, ಟೀ ಕುಡಿದು ಆಮೇಲೆ ಸೀದಾ ಮೈಸೂರಿಗೆ ಹೊರಡುವ. ಇಲ್ಲಿಂದ ಮುಂದೆ ನಿಮಗೆ ತೋರ್ಸೋಕ್ಕಂತೂ ಎಂತ ಇಲ್ಲ ಸ್ನೇಹಿತರೆ. ಸೊ ಹಂಗಾಗಿ ಈ ಒಂದು ಬೆಳಗಿನ ದಿಂಬಂ ಘಾಟ್ ಎಂಟ್ರಿ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡುವ. ಮತ್ತೆ ಮುಂದಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಂತೆ. ಅಲ್ಲಿವರೆಗೂ ಎಲ್ಲರೂ ನಗ್ತಾ ಇರಿ, ನಗಿಸ್ತಾ ಇರಿ, ನಗ್ತಾ ಇರಿ. ಜೈ ಹಿಂದ್, ಜೈ ಭಾರತ್, ಒಂದೇ ಮಾತರಂ.